ನಮಸ್ಕಾರ ಸ್ನೇಹಿತರೆ, ಮೊನ್ನೆ 28ನೇ ತಾರೀಕು ರಾಹುಲ್ ಗಾಂಧಿ ಅವರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಡಿಕ್ಟ್ ಬರೋದಿತ್ತು. ನಿಮ್ಗೆ ಗೊತ್ತಿದೆ, ಆ ಜಡ್ಜ್ಮೆಂಟ್ ಕೂಡ ಬಂತು. ಇದರಲ್ಲಿ ಪ್ರಮುಖವಾಗಿ ವಿಘ್ನೇಶ್ ಶಿಶಿರ್ ಅವರು ಈ ಕೋರ್ಟ್ ನಲ್ಲಿ ಕೇಳಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅನುಮಾನಗಳಿದೆ, ಇದರ ಬಗ್ಗೆ ಸಂಪೂರ್ಣವಾದಂತಹ ತನಿಖೆ ನಡಿಬೇಕು. ಹಾಗಾಗಿ ಅವರ ವಿರುದ್ಧ FIR ನ ದಾಖಲು ಮಾಡ್ಲಿಕ್ಕೆ ಏನೆಲ್ಲ ಬೇಕೋ ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನ ನಾನಿಲ್ಲಿ ಕೊಟ್ಟಿದ್ದೇನೆ. ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ FIR ದಾಖಲು ಮಾಡಲಿಕ್ಕೆ ಆರ್ಡರ್ ಕೊಡಬೇಕು. ಈ ರೀತಿಯಾಗಿ ಇಲ್ಲಿ ವಿಘ್ನೇಶ್ ಶಿಶಿರ್ ಅವರು ಕೋರ್ಟ್ ಅನ್ನ ಕೇಳ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರಾದಂತಹ ಅಲೋಕ್ ವರ್ಮಾ ಅವರು ಬಹಳ ಕೂಲಂಕುಷವಾಗಿ ತನಿಖೆಯನ್ನು ನಡೆಸಿದ್ರು. ಸತತವಾಗಿ 8 ದಿನಗಳ ಕಾಲ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಆರ್ಗ್ಯುಮೆಂಟ್ಸ್ ಎಲ್ಲದೂ ನಡೀತು. ಇಲ್ಲಿ ಆಶ್ಚರ್ಯ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರ ಕಡೆಯಿಂದ ಒಬ್ಬರೇ ಒಬ್ರು ಲಾಯರ್ನ ಕೂಡ ಅಲ್ಲಿ ಅಪಾಯಿಂಟ್ ಮಾಡಿರಲಿಲ್ಲ. ಅಂದ್ರೆ ಅವರ ಪರವಾಗಿ ಯಾರು ಕೂಡ ಇಲ್ಲಿ ವಾದವನ್ನು ಮಂಡಿಸಿರಲಿಲ್ಲ. ಅದಕ್ಕೆ ಬದಲಾಗಿ ಕೆಲವೊಂದಿಷ್ಟು ಲಾಯರ್ಗಳು, ಅಂದ್ರೆ ಅವರ ಟೀಮ್ ನಲ್ಲಿರುವಂತಹ ಒಂದಿಷ್ಟು ಲಾಯರ್ಗಳು ಈ ಕೇಸಿಗೆ ಸಂಬಂಧಪಟ್ಟಂತೆ ಟಿಪ್ಪಣಿಗಳನ್ನ ಮಾಡ್ಕೊಂತ ಇದ್ರೆ ಹೊರತು ಯಾರು ಕೂಡ ಅಲ್ಲಿ ವಾದವನ್ನು ಮಂಡಿಸಿರಲಿಲ್ಲ. ಕೊನೆಗೆ ನ್ಯಾಯಾಧೀಶರು 28ನೇ ತಾರೀಕು ನಾನು ತೀರ್ಪನ್ನ ಕೊಡ್ತೇನೆ ಅಂತ ಹೇಳಿದ್ರು. ಆದ್ರೆ ಆ ತೀರ್ಪು ಬಂದಾಗ ಎಲ್ರಿಗೂ ನಿರಾಶೆ ಆಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ವಿಘ್ನೇಶ್ ಶಿಶಿರ್ ಅವರು ಕೇಳಿರೋದೇ ಒಂದು, ಆದ್ರೆ ನ್ಯಾಯಾಧೀಶರು ಕೊಟ್ಟಿರುವಂತಹ ತೀರ್ಪೇ ಇನ್ನೊಂದಾಗಿತ್ತು. ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಂತಹ ತೀರ್ಪು ಆ ದಿನ ಹೊರ ಬಂದಿತ್ತು. ಇಲ್ಲಿ ವಿಘ್ನೇಶ್ ಶಿಶಿರ್ ಅವರು ಕೇಳಿರೋದು ಅವರ ವಿರುದ್ಧ FIR ದಾಖಲು ಮಾಡ್ಲಿಕ್ಕೆ ಒಂದು ಪರ್ಮಿಷನ್ ಕೊಡಿ ಅಥವಾ ಒಂದು ಆರ್ಡರ್ ಕೊಡಿ ಅಂತ ಕೇಳಿದ್ದು. ಆದ್ರೆ ಇಲ್ಲಿ ನ್ಯಾಯಾಧೀಶರು ಹೇಳಿದ್ರು, ರಾಹುಲ್ ಗಾಂಧಿ ಅವರ ಪೌರತ್ವವನ್ನ ನಿರ್ಧಾರ ಮಾಡುವಂತಹ ಯಾವುದೇ ಅಧಿಕಾರ ನನ್ನ ವ್ಯಾಪ್ತಿಯಲ್ಲಿಲ್ಲ. ಈ ರೀತಿಯಾದಂತಹ ಆಶ್ಚರ್ಯಕರವಾದಂತಹ ತೀರ್ಪನ್ನ ಇಲ್ಲಿ ನ್ಯಾಯಾಧೀಶರು ಕೊಟ್ಟರು. ಈ ತೀರ್ಪು ಬಂದಾಗಲೇ ಬಹಳಷ್ಟು ಜನ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಾಗೇನೆ ನಾನು ವಿಡಿಯೋ ಮಾಡಿದಾಗ ಅದರಲ್ಲೂ ಕೂಡ ಬಹಳಷ್ಟು ಜನ ಕಮೆಂಟ್ ನಲ್ಲಿ ಹಾಕಿದ್ರು, ನ್ಯಾಯಾಧೀಶರು ತಮ್ಮನ್ನ ತಾವು ಸೇಲ್ ಮಾಡ್ಕೊಂಡಿರಬಹುದು, ಎಷ್ಟು ದುಡ್ಡು ಅವ್ರಿಗೆ ಕೈಗೆ ಹೋಗಿರಬಹುದು, ಅಥವಾ ಅವ್ರಿಗೇನಾದ್ರು ಬೆದರಿಕೆಯನ್ನು ಹಾಕಿರಬಹುದಾ, ಈ ರೀತಿಯಾದಂತಹ ಪ್ರಶ್ನೆಯನ್ನ ಬಹಳಷ್ಟು ಜನ ಎತ್ತಿದ್ರು. ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಇದ್ದಂತಹ ವಿಷಯವೇ ಬೇರೆ, ಇವರು ಕೊಟ್ಟಂತ ತೀರ್ಪೇ ಬೇರೆ, ಒಂದಕ್ಕೊಂದು ಸಂಬಂಧವೇ ಇಲ್ಲ. ಆ ರೀತಿಯಾದಂತಹ ತೀರ್ಪನ್ನ ಕೊಟ್ಟಿದ್ರು. ಇಲ್ಲಿ ನ್ಯಾಯಾಧೀಶರು ಕೊಟ್ಟಂತ ತೀರ್ಪನ್ನ ನೋಡಿದಾಗ ಖಂಡಿತವಾಗಿ ಆಶ್ಚರ್ಯ ಆಗ್ತದೆ. ಅದೇನು ಅಂತ ಹೇಳಿದ್ರೆ, ಈ ರೀತಿಯಾದಂತ ತೀರ್ಪನ್ನ ಕೊಡೋದಾದ್ರೆ ಅವರು ಈ ಪ್ರಕರಣವನ್ನ ಕೈಗೆತ್ತಿಕೊಂಡ ಪ್ರಥಮ ದಿನದಲ್ಲೇ ಹೇಳ್ಬಿಡ್ಬೋದು, ಇದು ನನ್ನ ಅಧಿಕಾರ ವ್ಯಾಪ್ತಿಗೆ ಮೀರಿರುವಂತಹದ್ದು ಅಂತೇಳಿ. ಆದ್ರೆ ಸಂಪೂರ್ಣ ವಿಚಾರಣೆಯನ್ನ ಮುಗಿಸಿ ಇವ್ರು ಕೊಟ್ಟಂತಹ ಎಲ್ಲಾ ಸಾಕ್ಷ್ಯಗಳನ್ನ ಅವರು ಸ್ವೀಕಾರ ಮಾಡಿ ಎಲ್ಲ ಆದ್ಮೇಲೆ ರಾಹುಲ್ ಗಾಂಧಿ ಅವರ ಪೌರತ್ವದ ಬಗ್ಗೆ ಯಾವುದೇ ರೀತಿಯಾದಂತಹ ನಿರ್ಧಾರ ತಗೊಳ್ಳಿ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಒಂದು ತೀರ್ಪನ್ನ ಕೊಟ್ರು. ಈಗ ಈ ತೀರ್ಪು ಅತ್ಯಂತ ವಿವಾದಾತ್ಮಕ ಅನ್ಸ್ಕೊಂಡ್ಬಿಟ್ಟಿದೆ. ಕಾರಣ ಏನು ಅನ್ನೋದನ್ನ ನಾನು ನಿಮ್ಗೆ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸ್ನೇಹಿತರೆ, ಈ ತೀರ್ಪು ಹೊರಬಂದ ನಂತರ ವಿಘ್ನೇಶ್ ಶಿಶಿರ್ ಅವರು ಕೆಲವೊಂದು ಟ್ವೀಟ್ ಗಳನ್ನ ಮಾಡಿದ್ದಾರೆ. ಆ ಟ್ವೀಟ್ ನಲ್ಲಿ ಅವರು ಕೆಲವೊಂದು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಹಾಗೇನೆ ಈ ರೀತಿಯಾದಂತಹ ತೀರ್ಪು ಬರಲಿಕ್ಕೆ ಬೇರೆ ಏನೋ ಕಾರಣ ಇರಬಹುದು ಅಂತ ಅನ್ನೋ ರೀತಿಯಲ್ಲಿ ಕೂಡ ಅವರು ಹೇಳಿದ್ದಾರೆ. ನ್ಯಾಯಾಂಗವನ್ನ ನಾವು ನೇರವಾಗಿ ಪ್ರಶ್ನೆ ಮಾಡುವ ಹಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅದು ನ್ಯಾಯಾಂಗ ನಿಂದನೆ ಆಗ್ತದೆ. ಆದ್ರೆ ಈ ರೀತಿಯಾದಂತಹ ಜಡ್ಜ್ಮೆಂಟ್ ಗಳು ಬಂದಾಗ ಖಂಡಿತವಾಗಿಯೂ ಎಲ್ಲೋ ಒಂದು ಕಡೆ ಅನುಮಾನ ಪ್ರಾರಂಭ ಆಗ್ತದೆ. ನಿಮ್ಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಜಡ್ಜ್ಮೆಂಟ್ ಗಳು ಬರ್ತಾ ಇದೆ ಅಂತಕೊಂಡು. ಕಳೆದ ವರ್ಷ ದೆಹಲಿ ಹೈಕೋರ್ಟ್ ನ ನ್ಯಾಯಾಧೀಶರಾದಂತಹ ಜಸ್ಟಿಸ್ ಯಶವಂತ್ ವರ್ಮಾ ಅವರ ಮನೆಯಿಂದ ಸಿಕ್ಕಿರೋ ಒಂದಿಷ್ಟು ಹಣ, ಅಂದ್ರೆ ಅದು ಅವ್ರ ಮನೆಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳ್ತಾರೆ, ಅದು ಔಟ್ ಹೌಸ್ ನಲ್ಲಿತ್ತು. ಆ ಔಟ್ ಹೌಸ್ಗೂ ನನಗೂ ಸಂಬಂಧವೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಔಟ್ ಹೌಸ್ ಅವರ ಮನೆ ಕಾಂಪೌಂಡ್ ಒಳಗಡೆ ಇದ್ದಿತ್ತು. ಅಲ್ಲಿ 10 ರಿಂದ 15 ಕೋಟಿವರೆಗೆ ಹಣ ಸುಟ್ಟ ಸ್ಥಿತಿಯಲ್ಲಿ ಸಿಕ್ಕಿತ್ತು. ಇದು ಕೂಡ ನಿಮ್ಗೆ ಗೊತ್ತಿರುವಂತಹದ್ದು. ಆದ್ರೆ ಇಲ್ಲಿ ನ್ಯಾಯಾಧೀಶರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಇಲ್ಲಿವರೆಗೆ ಕೈಗೊಳ್ಳಿಲ್ಲ. ಅವ್ರ ವಿರುದ್ಧವಾಗಿ ಏನೋ ಇಂಪೀಚ್ಮೆಂಟ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಅವ್ರ ಮೇಲೆ ಕೈಗೊಂಡಿರುವಂತಹ ಕ್ರಮ ಏನು ಅಂತ ಹೇಳಿದ್ರೆ, ಅವ್ರನ್ನ ದೆಹಲಿ ಹೈಕೋರ್ಟ್ ಇಂದ ಅಲಹಾಬಾದ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದು ಬಿಟ್ರೆ ಬೇರೆ ಇನ್ನೇನು ಮಾಡಿಲ್ಲ. ಏನೋ ಅವ್ರಿಗೆ ಯಾವುದೇ ರೀತಿಯಾದ ಕೇಸ್ನ ಕೊಡ್ತಾ ಇಲ್ಲ. ಆದ್ರೂ ಕೂಡ ಅವ್ರು ನ್ಯಾಯಾಧೀಶರಿಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಅದು ಬೇರೆ ವಿಷಯ. ಹಾಗೇನೆ ಸದ್ಯಕ್ಕೆ ನಮ್ಮ ನ್ಯಾಯಾಲಯಗಳನ್ನ ಗಮನಿಸಿದ್ರೆ ಶ್ರೀಮಂತರಿಗೆ ಒಂದು ರೀತಿಯಾದಂತಹ ನ್ಯಾಯ, ಹಾಗೇನೆ ಬಡವರಿಗೆ ಒಂದು ರೀತಿಯಾದಂತಹ ನ್ಯಾಯಗಳು ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಓರ್ವ ಸಾಮಾನ್ಯ ವ್ಯಕ್ತಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರೆ ಆತನ ಕೇಸ್ ವಿಚಾರಣೆಗೆ ಬರ್ಲಿಕ್ಕೆ ಕೆಲವು ವರ್ಷಗಳನ್ನು ತಗೊಳ್ಬಹುದು. ಆದ್ರೆ ಕಪಿಲ್ ಸಿಬಲ್ ತರದ ಕೆಲವೊಂದು ನ್ಯಾಯಾಧೀಶರಿಗೆ ಯಾವ್ದಾದ್ರು ಒಂದು ಕೇಸನ್ನ ಕೊಟ್ರೆ ಅವ್ರು ರಾತ್ರಿ ಬೇಕಿದ್ರು ಕೋರ್ಟ್ ಅನ್ನ ಓಪನ್ ಮಾಡಿಸಿ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಕೂಡ ನಡೆಸುವಂತಹ ಕೆಪಾಸಿಟಿ ಈ ರೀತಿಯಾದಂತಹ ಲಾಯರ್ ಗಳಿಗಿದೆ. ನಿಮ್ಗೆ ಗೊತ್ತಿರಬಹುದು, ಕೆಲವು ಲಾಯರ್ಸ್ ಇದ್ದಾರೆ, ಅವರು ಮಧ್ಯರಾತ್ರಿ ಕೂಡ ಈ ಭಯೋತ್ಪಾದಕರ ಪರವಾಗಿ ವಾದ ಮಾಡ್ಲಿಕ್ಕೆ ಕೋರ್ಟ್ ಅನ್ನ ಓಪನ್ ಮಾಡಿಸಿ ಅಲ್ಲಿ ಕೂತ್ಕೊಂಡು ವಾದವನ್ನ ಮಂಡನೆ ಮಾಡ್ತಾರೆ. ಅವ್ರಿಗೆ ಏನಾದ್ರೂ ಮರಣದಂಡನೆಯನ್ನ ವಿಧಿಸದಿದ್ರೆ ಅದಕ್ಕೆ ತಡೆಯಾಜ್ಞೆಯನ್ನು ಕೂಡ ಇವ್ರ ಮುಖಾಂತರ ತಗೊಳ್ತಾರೆ. ಅಷ್ಟೊಂದು ಬಲಿಷ್ಠರಾದಂತಹ ಕೆಲವೊಂದು ಲಾಯರ್ಗಳು ಸುಪ್ರೀಂ ಕೋರ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕೆಲವು ಲಾಯರ್ಗಳು ನಿರ್ಧಾರ ಮಾಡ್ತಾರೆ ಯಾವ ಕೇಸು ಯಾವಾಗ ಬರಬೇಕು ಅಂತ ತಗೊಂಡು ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ನಾನು ಏನ್ ಹೇಳ್ತಾ ಇದ್ದೇನೆ ಅನ್ನೋದು ನಿಮ್ಗೆ ಈಗಾಗಲೇ ಅರ್ಥ ಆಗಿರ್ಬೋದು. ಈಗ ಪುನಃ ರಾಹುಲ್ ಗಾಂಧಿ ಅವರ ಈ ಪ್ರಕರಣದ ವಿಷಯಕ್ಕೆ ಬರೋದಾದ್ರೆ, ವಿಘ್ನೇಶ್ ಶಿಶಿರ್ ಅವರು ಮಾಡಿರುವಂತಹ ಟ್ವೀಟ್ ನಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಹೌ ಮಚ್ ಮೇ ಹ್ಯಾವ್ ಬಿನ್ ಪೇಯ್ಡ್ ಅಂಡ್ ಹೌ ಮಚ್ ವುಡ್ ಹ್ಯಾವ್ ಬಿನ್ ಟೇಕನ್, ಜಸ್ಟ್ ಆಸ್ಕಿಂಗ್.
ಬಸ್ ಐಸೆ ಹಿ ಥಾಟ್ ಆಫ್ ದಿ ಡೇ ಅಂತೇಳಿ ಹಾಕಿದ್ದಾರೆ. ಹಾಗೇನೆ ದಿ ಫೈಟ್ ಜಸ್ಟ್ ಬಿಕೇಮ್ ವೆರಿ ಇಂಟ್ರೆಸ್ಟಿಂಗ್ ಫ್ರಮ್ ಟುಡೇ, ಗೇಮ್ ಇಸ್ ಆನ್ ಅಂತ ಹೇಳ್ಕೊಂಡು ಹಾಕಿದ್ದಾರೆ. ಅಂದ್ರೆ ನಾನು ಇಲ್ಲಿಗೆ ಕೇಸನ್ನ ನಿಲ್ಸೋದಿಲ್ಲ, ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ. ಹಾಗೇನೆ ಇಲ್ಲಿ ಎಷ್ಟು ಹಣ ಸಂದಾಯ ಆಗಿರ್ಬೋದು, ಎಷ್ಟು ಹಣವನ್ನ ತಗೊಂಡಿರ್ಬೋದು, ಈ ರೀತಿಯಾದಂತಹ ಪ್ರಶ್ನೆಯನ್ನು ಕೂಡ ಇಲ್ಲಿ ವಿಘ್ನೇಶ್ ಶಿಶಿರವರು ಎತ್ತಿದ್ದಾರೆ. ಅದೇ ರೀತಿಯಲ್ಲಿ ವಿಘ್ನೇಶ್ ಶಿಶಿರವರು ಇನ್ನೊಂದು ಮಾತನ್ನ ಹೇಳಿದ್ದಾರೆ. ಅದೇನು ಅಂತ ಹೇಳಿದ್ರೆ, ನಾನು ಈ ಕೇಸಿಗೆ ಸಂಬಂಧಪಟ್ಟಂತೆ 310 ಪೇಜ್ಗಳಲ್ಲಿ ಸಂಪೂರ್ಣ ಸಾಕ್ಷ್ಯಗಳನ್ನ ಕೊಟ್ಟಿದ್ದೇನೆ, ಆದ್ರೆ ಈ ಸಾಕ್ಷ್ಯಗಳನ್ನ ಕೋರ್ಟ್ ಕನ್ಸಿಡರ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಈ ರೀತಿ ಅವ್ರು ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ತೀರ್ಪಿನಲ್ಲಿ ಎಲ್ಲಿಯೂ ಕೂಡ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ನಾವು ಈ ಕೇಸನ್ನು ಡಿಸ್ಮಿಸ್ ಮಾಡ್ತೇವೆ ಅಂತಕೊಂಡು ನ್ಯಾಯಾಧೀಶರು ಹೇಳಲಿಲ್ಲ. ಅದಕ್ಕೆ ಬದಲಾಗಿ ಕೇವಲ ಅವರು ಹೇಳಿರೋದು, ಇದು ನನ್ನ ಅಧಿಕಾರ ವ್ಯಾಪ್ತಿಯನ್ನ ಮೀರಿರುವಂತಹದ್ದು, ಹಾಗಾಗಿ ನಾನು ಈ ಕೇಸನ್ನ ಡಿಸ್ಮಿಸ್ ಮಾಡ್ತಾ ಇದ್ದೇನೆ ಅಂತಕೊಂಡು ಹೇಳಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟ್ವೀಟ್ ಅನ್ನು ಕೂಡ ಅವರು ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ, ಜಸ್ಟ್ ರಿಸೀವ್ಡ್ ಜಜ್ಮೆಂಟ್ ಕಾಪಿ, ಒನ್ ರೀಡಿಂಗ್ ಆಫ್ ಫುಲ್ ಆರ್ಡರ್, ಈಸಿಲಿ ಐ ಹ್ಯಾವ್ ಕನ್ಕ್ಲೂಡೆಡ್ ದಟ್ ಇಟ್ ಈಸ್ ಡ್ರಾಫ್ಟೆಡ್ ಬೈ ಸಮ್ ಕಾಂಗ್ರೆಸ್ ಅಡ್ವೊಕೇಟ್ಸ್ ಫ್ರಮ್ ನ್ಯೂ ಡೆಲ್ಲಿ ಅಂಡ್ ಬ್ಯಾಂಗ್ಳೂರ್. ಐ ವಿಲ್ ಅನರ್ ದಿಸ್ ಇನ್ ದಿ ಕಮಿಂಗ್ ಡೇಸ್ ಅಂಡ್ ಎಕ್ಸ್ಪೋಸ್ ದಿ ನೆಕ್ಸಸ್ ಅಂತ ಹೇಳ್ಕೊಂಡು ಟ್ವೀಟ್ ಮಾಡಿದ್ದಾರೆ. ಈ ಜಜ್ಮೆಂಟ್ ನ ಓದಿದಾಗ ನನ್ಗೆ ಗೊತ್ತಾಗಿರೋದು ಏನು ಅಂತ ಹೇಳಿದ್ರೆ, ಈ ಜಜ್ಮೆಂಟ್ ನ ಪ್ರಿಪೇರ್ ಮಾಡಿರೋದು ಖಂಡಿತವಾಗಿ ನ್ಯಾಯಾಧೀಶರಲ್ಲ, ಇದನ್ನ ಯಾವುದೋ ಕಾಂಗ್ರೆಸ್ ಅಡ್ವೊಕೇಟ್ ಡೆಲ್ಲಿ ಮತ್ತು ಬೆಂಗಳೂರಿನಲ್ಲಿ ಕೂತ್ಕೊಂಡು ಪ್ರಿಪೇರ್ ಮಾಡಿದ ರೀತಿಯಲ್ಲಿದೆ. ಇದನ್ನ ನಾನು ಸದ್ಯದಲ್ಲೇ ಎಕ್ಸ್ಪೋಸ್ ಮಾಡ್ತೇನೆ ಅಂತ ಹೇಳ್ಕೊಂಡು ಇಲ್ಲಿ ವಿಘ್ನೇಶ್ ಶಿಶಿರವರು ಹೇಳಿದ್ದಾರೆ. ವಿಘ್ನೇಶ್ ಶಿಶಿರವರ ಈ ಟ್ವೀಟ್ ಗಳನ್ನ ನೋಡಿದಾಗ ಒಂದಂತೂ ಕ್ಲಿಯರ್ ಆಗ್ತದೆ, ನಮಗೂ ಮತ್ತು ನಿಮಗೂ ಯಾವ ರೀತಿಯಾದಂತಹ ಸಂಶಯ ಇದೆಯೋ ಅದೇ ರೀತಿಯಾದಂತಹ ಸಂಶಯವನ್ನ ಇಲ್ಲಿ ವಿಘ್ನೇಶ್ ಶಿಶಿರವರು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಮುಂದೆ ಏನಾಗಬಹುದು? ಈ ಕೇಸ್ ಇಲ್ಲಿಗೆ ಕ್ಲೋಸ್ ಆಗ್ತದ? ಖಂಡಿತವಾಗಿ ಕ್ಲೋಸ್ ಆಗಲ್ಲ. ಈಗಾಗಲೇ ವಿಘ್ನೇಶ್ ಶಿಶಿರವರು ಹೇಳಿದ್ದಾರೆ, ನಾನು ಮೇಲಿಂದ ಕೋರ್ಟಿಗೆ ಹೋಗ್ತೇನೆ ಅಂತ ತಕೊಂಡು, ಅಂದ್ರೆ ಅವ್ರು ಹೇಳಿದ್ರಲ್ಲ ಗೇಮ್ ಇಸ್ ಆನ್ ಅಂತ ತಕೊಂಡು. ಹಾಗಾಗಿ ಈ ಕೇಸ್ ಸದ್ಯಕ್ಕಂತೂ ಮುಗಿಯುವಂತ ಸಾಧ್ಯತೆಗಳು ಇಲ್ಲ. ಆದ್ರೆ ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರ ಕಡೆಯಿಂದ ಒಬ್ಬನೇ ಒಬ್ಬ ಲಾಯರ್ ಈ ಕೇಸಿಗೆ ಸಂಬಂಧಪಟ್ಟಂತೆ ಆರ್ಗ್ಯುಮೆಂಟ್ ಮಾಡಲಿಲ್ಲ. ಅಂದ್ರೆ ರಾಹುಲ್ ಗಾಂಧಿ ಅವರು ತುಂಬಾ ಚೆನ್ನಾಗಿ ಗೊತ್ತಿತ್ತು ಈ ಕೇಸ್ನ ನಾವು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಕೊಂಡು, ಅದೇ ರೀತಿಯಲ್ಲಿ ಹ್ಯಾಂಡಲ್ ಮಾಡೋದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಲ್ಲದೆ ಇಲ್ಲಿ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇರುವಂತಹ ರೀತಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಒಬ್ಬನೇ ಒಬ್ಬ ಮಂತ್ರಿ ಆಗ್ಲಿ ಅಥವಾ ಅಮಿತ್ ಶಾ ಅವರಾಗ್ಲಿ ಯಾರು ಕೂಡ ಎಲ್ಲಿಯೂ ಮಾತಾಡ್ತಾ ಇಲ್ಲ. ಎಲ್ಲರೂ ಕೂಡ ಬಾಯಿನ ಮುಚ್ಕೊಂಡು ಕೂತಿದ್ದಾರೆ, ಇನ್ಕ್ಲೂಡಿಂಗ್ ಮೋದಿ. ಒಬ್ಬ ಬಿಜೆಪಿ ಕಾರ್ಯಕರ್ತ ಕಾಂಗ್ರೆಸ್ನ ಸುಪ್ರೀಂ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ಹೋರಾಟ ನಡೆಸ್ತಾ ಇದ್ರೆ, ಇವ್ರು ಯಾರು ಕೂಡ ಆತನ ಪರವಾಗಿ ಒಂದೇ ಒಂದು ಮಾತನಾಡ್ತಾ ಇಲ್ಲ, ಅಥವಾ ಆತನಿಗೆ ಪೂರಕವಾದಂತಹ ಯಾವುದೇ ದಾಖಲೆಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಈ ನಡೆ ಅನ್ನೋದು ಖಂಡಿತವಾಗಿ ಆಶ್ಚರ್ಯವನ್ನು ತರಿಸ್ತದೆ. ನಿಮ್ಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವರ ಮೇಲೆ 100 ಕೇಸ್ಗಳಿದೆ. ಅದರಲ್ಲಿ ಕೆಲವು ವಿಚಾರಣೆ ಹಂತದಲ್ಲಿದ್ರೆ, ಇನ್ನು ಕೆಲವು ಸಂಬಂಧಪಟ್ಟಂತೆ ಈಗಾಗಲೇ ತೀರ್ಪು ಬಂದ್ಬಿಟ್ಟಿದೆ. ಎಲ್ಲದರಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ನಿರಪರಾಧಿ ಅಂತ ಪ್ರೂವ್ ಆಗ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಂಬಂಧಪಟ್ಟಂತ ಇನ್ನೊಂದು ಪ್ರಕರಣದ ಬಗ್ಗೆ ಕೂಡ ಹೇಳ್ಬೇಕಾಗಿ ಬರ್ತದೆ. ಅದೇನು ಅಂತ ಹೇಳಿದ್ರೆ, ಕೋಲಾರದಲ್ಲಿ ಅವರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಎಲ್ಲ ಕಳ್ಳರ ಸರ್ನೇಮ್ ಮೋದಿ ಅಂತೇಳಿ ಇರ್ತದೆ ಅಂತ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಯಾರೋ ಅವ್ರ ಮೇಲೆ ಕೇಸನ್ನ ದಾಖಲು ಮಾಡಿದ್ರು. ಸೂರತ್ನ ಸೆಷನ್ ಕೋರ್ಟ್ ನಲ್ಲಿ ವಿಚಾರಣೆ ಆಯಿತು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇದರಲ್ಲಿ ತಪ್ಪಿತಸ್ಥರು ಅಂತೇಳಿ ಹೇಳಿ ಅವರಿಗೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆ, ಹಾಗೆ ಅವರ ಲೋಕಸಭಾ ಸದಸ್ಯತ್ವವನ್ನ ಅನೂರ್ಜಿತಗೊಳಿಸಿತು. ಕೊನೆಗೆ ಈ ತೀರ್ಪಿನ ವಿರುದ್ಧವಾಗಿ ಅವರು ಹೈಕೋರ್ಟ್ ಅಪೀಲ್ ಮಾಡಿದ್ರು. ಆದ್ರೆ ಹೈಕೋರ್ಟ್ ನಲ್ಲಿ ಕೂಡ ಈ ತೀರ್ಪಿಗೆ ತಡೆಯಾಜ್ಞೆ ಕೊಡ್ಲಿಕ್ಕೆ ನಿರಾಕರಿಸಿದ್ರು. ನಂತರ ರಾಹುಲ್ ಗಾಂಧಿ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ಮಾಡಿದ್ರು. ಕೇವಲ 2 ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ರಾಹುಲ್ ಗಾಂಧಿ ಅವರು ನಿರಪರಾಧಿ ಅಂತಕೊಂಡು ಜಜ್ಮೆಂಟ್ ಕೂಡ ಬಂತು. ರಾಹುಲ್ ಗಾಂಧಿ ಅವರು ನಿರಾಳರಾದ್ರು. ಇದನ್ನ ಕೂಡ ನೀವು ಗಮನಿಸಿರ್ತೀರಾ. ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಇರುವಂತಹ ತಾಕತ್ತೇನು ಅನ್ನೋದು ಈ ಪ್ರಕರಣಗಳನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಗೊತ್ತಾಗ್ತದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಕೋರ್ಟಿನ ಬಗ್ಗೆ ಯಾವುದೇ ರೀತಿಯಾದಂತಹ ಹೆದರಿಕೆ ಇಲ್ಲದೇನೆ ತಮ್ಮ ಬಾಯಿ ಬಂದಂತ ಹೇಳಿಕೆಗಳನ್ನ ಕೊಟ್ಕೊಂಡು ಹೋಗ್ತಾರೆ. ಬಾಯಿ ಬಂದಾಗ ಮಾತಾಡ್ತಾರೆ. ಯಾರನ್ನ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಅವ್ರು ನಿಂದಿಸ್ಲಿಕ್ಕೆ ತಯಾರಾಗಿರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ನನ್ನನ್ನ ಭಾರತದ ಕೋರ್ಟ್ಗಳಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರು ಈಗಾಗಲೇ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಅವರು ಈ ರೀತಿಯಾಗಿ ಮಾತಾಡ್ಕೊಂಡು ಹೋಗೋದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಭಾರತೀಯರು ಇಲ್ಲಿವರೆಗೂ ಕೂಡ ವಿಶ್ವಾಸ ಕಳ್ಕೊಳ್ಳದೆ ಇರೋದು ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ, ಅದು ಕೋರ್ಟ್ಗಳ ಬಗ್ಗೆ. ನಾವು ಒಂದ್ ವೇಳೆ ಕೋರ್ಟಿಗೆ ಹೋದ್ರೆ ಖಂಡಿತವಾಗಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಕೊಂಡು ಎಲ್ಲರೂ ಭಾವಿಸಿದ್ದೇವೆ. ಸಾಮಾನ್ಯವಾಗಿ ಏನು ಗಲಾಟೆ ಆದ್ರೂ ಕೂಡ ಕೆಲವರು ಒಂದ್ ಮಾತನ್ನ ಹೇಳ್ಬಿಡ್ತಾರೆ, ಐ ವಿಲ್ ಸಿ ಯು ಇನ್ ಕೋರ್ಟ್ ಅಂತ ಹೇಳ್ಕೊಂಡು. ಅಂದ್ರೆ ಕೋರ್ಟಿಗೆ ಹೋಗಿ ನಾನು ಶಿಕ್ಷೆ ಕೊಡಿಸ್ತೀನಿ ಅನ್ನುವ ಆತ್ಮವಿಶ್ವಾಸ ಸಾಮಾನ್ಯವಾಗಿ ಎಲ್ರಿಗೂ ಇರ್ತದೆ. ಆದ್ರೆ ಇತ್ತೀಚೆಗೆ ಬರ್ತಾ ಇರುವಂತಹ ಕೆಲವೊಂದು ತೀರ್ಪುಗಳನ್ನು ನೋಡಿದ್ರೆ ಎಲ್ರಿಗೂ ಈಗ ಕೋರ್ಟಿನ ಮೇಲೆ ಇರುವಂತಹ ವಿಶ್ವಾಸ ಕಮ್ಮಿ ಆಗ್ಲಿ ಪ್ರಾರಂಭ ಆಗಿದೆ. ಅದಕ್ಕೆ ಹಲವಾರು ಉದಾಹರಣೆಗಳು ಸಿಗ್ತಾ ಇದೆ. ಈಗ ಲೇಟೆಸ್ಟ್ ಆಗಿ ಸಿಕ್ಕಿರುವಂತಹ ಪ್ರಕರಣ ಈ ರಾಹುಲ್ ಗಾಂಧಿ ಅವರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ವಿಘ್ನೇಶ್ ಶಿಶಿರವರು ಕೋರ್ಟಿಗೆ ಅಪೀಲ್ ಮಾಡಿರೋದು ಒಂದು, ಕೋರ್ಟ್ ಕೊಟ್ಟಿರುವ ತೀರ್ಪೇ ಇನ್ನೊಂದು. ಹಾಗಾಗಿ ಇಲ್ಲೇನೋ ಗೋಲ್ಮಾಲ್ ನಡೆದಿದೆ ಅನ್ನುವ ಸಂಶಯ ಇಡೀ ದೇಶದ ಜನತೆಗೆ ಕಾಡ್ತಾ ಇದೆ. ಆದ್ರೆ ಇದಕ್ಕೆ ಉತ್ತರ ಸಿಗ್ಬೇಕು ಅಂತ ಹೇಳಿದ್ರೆ ಮುಂದಿನ ಕೋರ್ಟ್ ನಲ್ಲಿ ಏನಾಗ್ತದೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ.
ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.